ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಶ್ರೀಯುತ ಗುಂಡೂರಾವ್ ಅವರು ಸರ್ವಿಸ್ ಮ್ಯಾಟರ್ಸ್ ನೋಡ್ತಾರೆ, ಅಡ್ವೊಕೇಟು. ಇವ್ರು ತೊಗೊಂಡಿರೋಂಥ ಎಲ್ಲ ಕೇಸಸ್ಸು 100% ಸಕ್ಸಸ್ ಆಗಿದೆ. ಇವ್ರ ಹತ್ರ ನನಗೆ ಹಲವಾರು ಡೌಟ್ಸ್ ಇದೆ. ನಿಮ್ಮ ಪರವಾಗಿ ಈ ವ್ಲಾಗಲ್ಲಿ ಅವ್ರ ಹತ್ರ ನಾನು ಈ ಡೌಟ್ಸ್ನ ಕ್ಲಿಯರ್ ಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ. ಹಾಂ, ಈ ಸರ್ವಿಸ್ ಮ್ಯಾಟರ್ಸ್ ಅಂದರೆ ಆ್ಯಕ್ಚುಲಿ ಏನೇನು ಇಶ್ಯೂಸ್ ಬರುತ್ತೆ, ನಿಮಗೆ ಯಾವ್ಯಾವ ಥರದ್ದು ನೀವು ಅಡ್ವೈಸ್ ಮಾಡಿದ್ದೀರಾ? ಸರ್ವಿಸ್ ಮ್ಯಾಟರ್ಸ್ ಅಂದರೆ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯಿ ಸರ್ವಿಸ್ ಮ್ಯಾಟರ್ಸು ಬರುತ್ತೆ, ಪ್ರೈವೇಟ್ ಎಂಪ್ಲಾಯಿ ಸರ್ವಿಸ್ ಮ್ಯಾಟರ್ಸು ಬರುತ್ತೆ. ಗೌರ್ಮೆಂಟ್ ಸರ್ವಿಸ್ ಮ್ಯಾಟರ್ಸ್ ಅಂದರೆ ಗೌರ್ಮೆಂಟ್ ಮಾಡಿರೋ ಕಾನೂನು ಪ್ರಕಾರ ಹೋಗಬೇಕು, ಅವ್ರ ಸರ್ವಿಸ್ ರೂಲ್ಸ್ ಪ್ರಕಾರ ಹೋಗಬೇಕು. ಮುಖ್ಯವಾಗಿ ಫಂಡಮೆಂಟಲ್ ರೂಲ್ಸ್ ಅಂತೆ, ಸಬಾರ್ಡಿನೇಟ್ ಸರ್ವಿಸ್ ರೂಲ್ಸ್ ಅಂತೆ, ಲೀವ್ ರೂಲ್ಸ್ ಅಂತೆ, ಅವ್ರ ಮೇಲೆಲ್ಲ ಗೌರ್ಮೆಂಟ್ ಸರ್ವಿಸ್ ರೂಲ್ಸ್ ಆಗುತ್ತೆ. ಇನ್ನು ಮಿಕ್ಕಿನ ಪ್ರೈವೇಟ್ ಸರ್ವಿಸ್ ಅಂದರೆ ಲೇಬರ್ ಆ್ಯಕ್ಟ್ಗಳಿಗೆ ಬರುತ್ತೆ. ಆ ಲೇಬರ್ ಆ್ಯಕ್ಟ್ಗಳು ಕೂಡ ಅದು ಮತ್ತು ಡಿಸ್ಟಿಂಕ್ಷನ್ಗೆ ಲೇಬರ್ ಕೋರ್ಟ್ ಹೋಗಬೇಕು ಅಂದರೆ ವರ್ಕ್ಮನ್ ಅನ್ನೋನಿಗೆ ಲೇಬರ್ ಕೋರ್ಟು, ಬೇರೆಯವರಿಗಿಲ್ಲ. ವರ್ಕ್ಮನ್ ಆಗದೆ ಎಂಪ್ಲಾಯೀಸ್ ಅನ್ನೋ ಕ್ಯಾಟಗರಿ ಬಂದರೆ ಅವರು ಲೇಬರ್ ಡಿಪಾರ್ಟ್ಮೆಂಟ್ಗೆ ಹೋಗಬೇಕೇ ವಿನಃ ಲೇಬರ್ ಕೋರ್ಟ್ ಅವ್ರು ಹೋಗಿಲ್ಲ. ಹಾಗೆ ಡಿಸ್ಟಿಂಕ್ಷನ್ ಮಾಡಬೇಕು. ಆದಮೇಲೆ ವರ್ಕ್ಮನ್ ಅಂತ ಇಂಡಸ್ಟ್ರಿಯಲ್ ಆ್ಯಕ್ಟ್ಗಳ ವರ್ಕ್ಮನ್ ಅಂತ ಬಂದರೆ ಆವಾಗ ಲೇಬರ್ಗೆ ಹೋಗಬೇಕು ಅಂತ ಹೇಳಿದ್ದೀವಿ. ಇಲ್ಲ ವರ್ಕ್ಮನ್ ಕ್ಯಾಟಗರಿ ಬರಲ್ಲ ಅಂದರೆ ಅವ್ರಿಗೇನು ಹೇಳ್ತೀವಿ, ಎಂಪ್ಲಾಯಿ ಅಂತ ಬೇಕಾದರೆ ಲೇಬರ್ ಆ್ಯಕ್ಟ್ಗಳಿಗೆ ಬರುತ್ತೆ. ಅವಾಗ ಲೇಬರ್ ಆ್ಯಕ್ಟ್ ಬೇರೆ ದಂಡಾಗಿವೆ. ಇವಾಗ ಶಾಪ್ಸ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಅಂತಾರೆ, ಪ್ರತಿಯೊಂದು ಸ್ಟೇಟಿಗೂ ಇರುತ್ತೆ. ಆದಮೇಲೆ ಎಂಪ್ಲಾಯೀಸ್ ಕಾಂಪೆನ್ಸೇಷನ್ ಆ್ಯಕ್ಟ್, ಅದು ಎಲ್ಲದಕ್ಕೂ ಇದೆ. ಅಂಥಗಳಿಗೆ ಬರೋವಾಗ ಮಾತ್ರ ಲೇಬರ್ ಹೋಗಬೇಕೇನ, ಲೇಬರ್ಗೆ ಬರೋ ಹಂಗಿಲ್ಲ. ಲೇಬರ್ ಕೋರ್ಟ್ ಅಂದರೆ ವರ್ಕ್ಮನ್ ಮಾತ್ರ ಆಗಬೇಕು. ಇನ್ನು ಈ ಗೌರ್ಮೆಂಟ್ ಸರ್ವಿಸ್ನಲ್ಲಿ ಈ ಲೇಬರ್ ಕೋರ್ಟು ಏನೂ ಆಗಲ್ಲ, ಏನಿದ್ರು ಹೈಕೋರ್ಟ್ಗೆ ಹೋಗಬೇಕು. ಇಲ್ಲ ಎವ್ರಿ ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಇರುತ್ತೆ, ಆ ಟ್ರಿಬ್ಯುನಲ್ಗೆ ಹೋಗಬೇಕು. ಅದೇ ವಿನಃ ಗೌರ್ಮೆಂಟ್ ಸರ್ವಿಸ್ ಮ್ಯಾಟರ್ಸ್ ಎಲ್ಲ ಲೇಬರ್ ಕೋರ್ಟ್ ಆಗಲಿ ಲೇಬರ್ ಡಿಪಾರ್ಟ್ಮೆಂಟ್ ಆಗಲಿ ತೊಗೊಂಬಲ್ಲ. ನಮಗೆ ಈ ಪ್ರೈವೇಟ್ ಸರ್ವಿಸು ಲೇಬರ್ ಕೋರ್ಟ್ಗೆ ಹೋಗೋ ಮ್ಯಾಟರ್ಸು ಇರುತ್ತೆ, ಲೇಬರ್ ಡಿಪಾರ್ಟ್ಮೆಂಟ್ ಹೋಗೋ ಮ್ಯಾಟರ್ಸು ಇರುತ್ತೆ. ಬಟ್ ಸ್ಟೇಟ್ ಗೌರ್ಮೆಂಟ್ ಸರ್ವಿಸ್ ಮ್ಯಾಟರ್ಸ್ ಬಂದರೆ ನಾವು ಸ್ಟಡಿ ಮಾಡಿ ಬೇರೆ ಹೈಕೋರ್ಟ್ಗೆ ಅಡ್ವೊಕೇಟ್ಗೆ ರೆಫರ್ ಮಾಡ್ತೀವಿ, ಅವ್ರು ಮಾಡ್ಕೋತಾರೆ ಅಲ್ಲಿ. ಅದರಿಂದ ಗೌರ್ಮೆಂಟ್ ಸರ್ವಿಸ್ ಮ್ಯಾಟರ್ಸ್ ಮಾತ್ರ ಹೈಕೋರ್ಟ್ಗೆ ಹೋಗುತ್ತೆ, ಮಿಕ್ಕಿನ ಸರ್ವಿಸ್ ಮ್ಯಾಟರ್ಸ್ ಎಲ್ಲ ಇಲ್ಲಿ ಲೇಬರ್ ಡಿಪಾರ್ಟ್ಮೆಂಟು ಲೇಬರ್ ಕೋರ್ಟ್ಗೂ ಅನ್ವಯಿಸ್ತದೆ. ಈ ಲೇ ಆಫ್ಗೂ ಮತ್ತು ಟರ್ಮಿನೇಷನ್ಗೂ ಏನು ಡಿಫ್ರೆನ್ಸ್? ಲೇ ಆಫ್ ಅಂದರೆ ಸರ್ವಿಸ್ನಾಗ ಇರ್ತಾರೆ, ಕೆಲವು ಪೀರಿಯಡ್ ಮಾತ್ರ ಅವರು ಕೆಲಸ ಮಾಡಬೇಕಂತಿಲ್ಲ. ಅವ್ರ ಸಂಬಳದಲ್ಲಿ ಎಂದೊಂದು ಪರ್ಸೆಂಟೇಜ್ 50% 60% ಆ ಪೀರಿಯಡ್ ಮಾತ್ರ ಕೊಡ್ತಾರೆ. ಆ ಲೇ ಆಫ್ ಪೀರಿಯಡಿಂದ ಎಂಪ್ಲಾಯೀಸು ಅವರು ಫ್ಯಾಕ್ಟ್ರಿಗೆ ಹೋಗೋದಾಗಲಿ ಎಲ್ಲ ಕೆಲಸ ಮಾಡೋದೇನೂ ಇಲ್ಲ, ಅದು ಲಿಮಿಟೆಡ್ ಪೀರಿಯಡೇ ಇರುತ್ತೆ. ಅದು ಫ್ಯಾಕ್ಟ್ರಿ ಕೆಲಸ ಏನಾಗುತ್ತೆ ಅಂದರೆ ಸೀಸನಲ್ ಆಗಿರುತ್ತದೆ. ಒಂದು ಸೀಸನ್ ಮಾತ್ರ ಕೆಲಸ ಇರುತ್ತೆ, ಒಂದು ಕೆಲಸ ಇರೋಲ್ಲ. ಕೆಲಸ ಇದ್ದ ಸೀಸನ್ ಮಾತ್ರ ಕೆಲಸ ಮಾಡ್ತಾನೆ, ಕೆಲಸ ಇಲ್ಲದೇ ಸೀಸನ್ನಲ್ಲಿ ಲೇ ಆಫ್ ಕೊಡ್ತಾರೆ. ಆ ಲೇ ಆಫ್ನಲ್ಲಿ ಅರ್ಧ ಸಂಬಳ ಒಕ್ಕ ಸಂಬಳ ಕೊಡೋ, ಅದು ಕಾಂಟ್ರಾಕ್ಟ್ ಪ್ರಕಾರ ಹೋಗುತ್ತಷ್ಟೇ ಹೊರತು ಲೇ ಆಫ್ ಪೀರಿಯಡ್ನಲ್ಲಿ ಕೆಲಸ ಹೋಗೋ ಒಂದು ಪ್ರಸಕ್ತಿ ಇಲ್ಲ. ಇನ್ನು ಟರ್ಮಿನೇಷನ್ ಅಂದರೆ ಎಂಪ್ಲಾಯರ್ ರಿಲೇಷನ್ಶಿಪ್ ಬರುತ್ತೆ. ಎಂಪ್ಲಾಯರ್ ಮೇ ರಿಮೂವ್ ಉದ್ಯೋಗಸ್ಥರನ್ನ ಸಿಸ್ಟಮ್ ಪ್ರಕಾರನೇ ತೆಗೆದುಹಾಕಬೇಕು ಅಂದರೆ ಅಷ್ಟೇ ಹೊರತು ಇಷ್ಟಾನುಸಾರ ಇದ್ದಕ್ಕಿದ್ದಾಗ ಟರ್ಮಿನೇಷನ್ ಆರ್ಡರ್ ಕೊಡೋ ಹಂಗಿಲ್ಲ ಅವರು. ಹಾಗೇನಾದ್ರು ಆದರೆ ಕనుక ಅವರಿಗೆ ಇಂಡಸ್ಟ್ರಿ ಡೆವಲಪ್ಮೆಂಟ್ ಆ್ಯಕ್ಟ್ ಬರುತ್ತೆ, ಫ್ಯಾಕ್ಟ್ರೀಸ್ ಆ್ಯಕ್ಟ್ ಬರುತ್ತೆ, ಅವೆಲ್ಲ ಅನ್ವಯಿಸಿದೆ, ಅವೆಲ್ಲ ಲೇಬರ್ ಕೋರ್ಟ್ ಹೋಗಿ ಉಪಯೋಗಿಸ್ಕೋಬೋದು. ಅದು ಟರ್ಮಿನೇಷನ್ ಅಂದರೆ ಉದ್ಯೋಗ ಹೋಗುತ್ತೆ, ಲೇ ಆಫ್ ಅಂದರೆ ಉದ್ಯೋಗದ ಇರುತ್ತೆ, ಅದು ಡಿಫರೆನ್ಸ್. ಪ್ರತಿಯೊಂದು ಕಂಪನಿ ಕೂಡ ಅವರು ಸರ್ವೀಸ್ ರೂಲ್ಸು ಫ್ರೇಮ್ ಮಾಡ್ಕೋಬೇಕು. ಅಥವಾ ಅವ್ರಿಗೆ ಸರ್ವೀಸ್ ರೂಲ್ಸ್ ಫ್ರೇಮ್ ಮಾಡಿಕೊಳ್ಳದೇ ಇದ್ದರೆ ಒಂದು ಸ್ಟ್ಯಾಂಡಿಂಗ್ ಆರ್ಡರ್ಸ್ ಆ್ಯಕ್ಟ್ ಅಂತ ಒಂದಿದೆ, ಅದು ಅಪ್ಲೈ ಆಗುತ್ತೆ. ಬಟ್ ಸ್ಟ್ಯಾಂಡಿಂಗ್ ಆರ್ಡರ್ಸ್ ಆ್ಯಕ್ಟ್ ಅಪ್ಲೈ ಯಾವಾಗ ಅಂದರೆ ಅಥವಾ 100 ಆರ್ ಮೋರ್ ಎಂಪ್ಲಾಯೀಸ್ ಇದ್ದರೆ ಆ ಫ್ಯಾಕ್ಟ್ರಿಗೆಲ್ಲ ಅಪ್ಲೈ ಆಗುತ್ತೆ. ಕೆಲವು ಸ್ಟೇಟ್ ಇರುತ್ತೆ 100ಗಿಂತ ಕಡಿಮೆ ಇದ್ದವರು ಕೂಡ ಅಪ್ಲೈ ಮಾಡ್ಕೊಂಡಿದ್ದಾರೆ. ಆದರೆ ಕರ್ನಾಟಕ ಸ್ಟೇಟ್ ಎಕ್ಸಾಂಪಲ್, ಕರ್ನಾಟಕ ಸ್ಟೇಟ್ನಲ್ಲಿ 50 ಜನ ಎಂಪ್ಲಾಯೀಸ್ ಇದ್ದರೂ ಕೂಡ ಸ್ಟ್ಯಾಂಡಿಂಗ್ ಆರ್ಡರ್ಸು ಅಪ್ಲೈ ಆಗುತ್ತೆ. ಯಾವಾಗ ಅಪ್ಲೈ ಆಗುತ್ತೆ, ಅವರು ಸರ್ವಿಸ್ ಫ್ರೇಮ್ ಮಾಡ್ಕೊಳ್ಳದೇ ಇದ್ದರೆ ಸ್ಟ್ಯಾಂಡಿಂಗ್ ರೂಲ್ಸು ಅಪ್ಲೈ ಆಗುತ್ತೆ. ಇಲ್ಲ ಅವರೇ ರೂಲ್ಸ್ ಮಾಡ್ಕೊಂಡಿದ್ದರೆ ಈ ಸ್ಟ್ಯಾಂಡಿಂಗ್ ಆ್ಯಕ್ಟ್ ರೂಲ್ಸ್ ಪ್ರಕಾರವೇ ಇರಬೇಕಲ್ವ, ಅದಕ್ಕೆ ಅತಿಕ್ರಮಿಸಿ ಇರಬಾರ್ದು. ಯಾವಾಗೇ ಆಗಲಿ ಅದು ಎಂಪ್ಲಾಯಿಂದು ಕಾಂಟ್ರಾಕ್ಟ್ ಸಿಸ್ಟಮ್. ಅದು ಎಂಪ್ಲಾಯ್ಮೆಂಟ್ ಕೊಟ್ಟ ಮೇಲೆ
ಅವ್ನಿಗೇನು ಸಂಬಳ ಕೊಡಬೇಕು, ಅವನಿಗೆ ಸರ್ವಿಸು ಹೇಗಿರಬೇಕು, ಅವನಿಗೆ ಲೀವ್ ಹೆಂಗೆ ಕೊಡಬೇಕು ಅಂತ ಅದು ರೂಲ್ಸ್ ಫ್ರೇಮ್ ಮಾಡಿಕೊಂಡು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಹತ್ರ ಅಪ್ರೂವಲ್ ತೊಗೋಬೇಕು. ಅವರು ತೊಗೊಂಡ ಮೇಲೆ ಅದೇ ರೂಲ್ಸ್ ಪ್ರಕಾರ ಹೋಗಬೇಕು. ಏನಾದರೂ ಆಗಲಿ ತೆಗೆದುಹಾಕಬೇಕು ಅಂದರೆ ಇದ್ದಕ್ಕೆ ತೆಗೆದು ಹಾಕೋಂಗಿಲ್ಲ. ಕಾಂಟ್ರಾಕ್ಟ್ ಇರುತ್ತೆ. ಒಬ್ಬರು 1 ತಿಂಗಳು ನೋಟಿಸ್ ಇಟ್ಕೋತಾರೆ, ಕೆಲವೊಂದು 3 ಮಂತ್ಸ್ ನೋಟಿಸ್ ಇಟ್ಕೋತಾರೆ. ಆ ನೋಟಿಸ್ ಕೊಡೋಕ್ಕೆ ಕೈಲಾಗದೆ ಅವಕಾಶ ಇಲ್ಲದೇ ಇದ್ದರೆ ಆ ಪೀರಿಯಡ್ಗೆ ಸಂಬಳ ಕೊಡಬೇಕು. ಅವರು 1 ತಿಂಗಳು ನೋಟಿಸ್ ಕೊಡೋಕೆ ಆಗದೆ ಇದ್ದರೆ 1 ತಿಂಗಳು ಸಂಬಳ ಕೊಟ್ಬಿಡ್ಬೇಕು, ಅವನ್ನ ತೆಗೆದುಹಾಕಬೇಕು. ಆ ತೆಗೆದುಹಾಕೋಕ್ಕೆ ಕೂಡ ಏನು ಕಾರಣ ಹೇಳಬೇಕು, ಯಾಕೆ ತೆಗೆದುಹಾಕ್ತಾ ಇದ್ದೀವಿ ಏನಕ್ಕಂತ ಕಾರಣ ಹೇಳಬೇಕು. ಸುಮ್ಮನೆ ತೆಗೆದುಹಾಕಬಾರ್ದು. 3 ಮಂತ್ಸ್ ನೋಟಿಸ್ ಕೊಡೋಕ್ಕಾಗದೆ 3 ಮಂತ್ಸ್ ಪೇ ಕೊಡಬೇಕು. ಅದು ಕೊಡೋದ್ರಲ್ಲಿ ಕೂಡ ಏನಾದ್ರು ಕಾರಣ ಇಟ್ಟೇ ತೆಗೆದುಹಾಕಬೇಕು ವಿನಃ ಬೇರೆ ಕಡೆಯಿಂದ ಇದ್ದಕ್ಕಿದ್ದಕ್ಕೆ ತೆಗೆದುಹಾಕೋಂಗಿಲ್ಲ. ಆ ರೂಲ್ಸ್ ಕಾನೂನು ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಕಾನೂನು ಇರುತ್ತೆ, ಸ್ಟೇಟ್ ಗೌರ್ಮೆಂಟ್ ಕಾನೂನು ಇರುತ್ತೆ. ಒಂದು ವೇಳೆ ಒಬ್ಬ ಎಂಪ್ಲಾಯಿ ತಪ್ಪು ಮಾಡ್ತಾನೆ, ಅವನು ಉದ್ಯೋಗದಲ್ಲಿ ಸರಿಯಾಗಿ ಕೆಲಸ ಮಾಡಲ್ಲ, ಏನಾದ್ರು ತಂಟೆ ಮಾಡಿರ್ತಾರೆ, ಅಂಥವ್ರಿಗೆ ನಾನು ಸುಮ್ಮನೆ ನೀನು ಇಂಥ ತಂಟೆ ಮಾಡಿದ್ದು ಕೆಲಸ ತೆಗೆದುಹಾಕ್ತಿದ್ದೀವಿ ಅನ್ನೋ ಹೋಗೋ ಇಲ್ಲ. ಅವನೇನು ತಪ್ಪು ಮಾಡಿದ್ದಾನೆ ಅವನು ತಿಳಿಸ್ಬೇಕು, ಅವನಿಂದ ಏನು ಸಮಜಾಯಿಷಿ ತಗೋಬೇಕು. ಆ ಸಮಜಾಯಿಷಿಯಲ್ಲಿ ಏನಾದರೂ ಸ್ವಾರಸ್ಯ ಇಲ್ಲ ಅಂದರೆ ಅವಾಗ ಬೇಕಾದ್ರೆ ನೀನು ಮಾಡಿದ ತಪ್ಪು ನಿಶ್ಚಯ ಆದ ಕಾರಣ ತೆಗೆದುಹಾಕಿದ್ದಾರೆ ಅಂತ ಟರ್ಮಿನೇಷನ್ ಆರ್ಡರ್ ಕೊಡಬೇಕೇ ವಿನಃ ಇದ್ದಕ್ಕಿದ್ದ ಯಾರಿಗೂ ಟರ್ಮಿನೇಷನ್ ಆರ್ಡರ್ ಕೊಡೋ ಹಾಗಿಲ್ಲ. ಕೊಟ್ಟರೆ ಲೇಬರ್ ಕೋರ್ಟು, ಲೇಬರ್ ಡಿಪಾರ್ಟ್ಮೆಂಟ್ ಇದ್ದೇ ಇರುತ್ತೆ, ಅದಕ್ಕೆ ತಕ್ಕನಾಗಿ ರಿಸಲ್ಟು ಅವ್ರು ಕೇಳ್ಕೊಬೋದು. ಈ ರಿಟೈರ್ಡ್ ಆದ ಗೌರ್ಮೆಂಟ್ ಎಂಪ್ಲಾಯೀಸ್ ಅಂದರೆ ಸ್ಟೇಟ್ ಗೌರ್ಮೆಂಟ್ ಆಗ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಆಗ್ಬೋದು, ಅವ್ರಿಗೆ ಒಂದು ಸೆಟಲ್ಮೆಂಟ್ ಅಂತ ಇರುತ್ತೆ. ಅದು ಎಷ್ಟು ದಿವಸದಲ್ಲಿ ಆಗಬೇಕು, ಪೆನ್ಷನ್ದು ಏನು ಪ್ರೊಸೀಜರ್ ಇದೆ ಹೇಳಿ. ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಸ್ಟೇಟ್ ಗೌರ್ಮೆಂಟ್ ಆಗಲಿ ಅವರ ಪೆನ್ಷನ್ ರೂಲ್ಸ್ ಅಂತ ಫ್ರೇಮ್ ಮಾಡಿಕೊಡ್ತಾರೆ. ಅವರು ಪೆನ್ಷನ್ ಕೊಡಬೇಕು ಅಂದರೆ ಗೌರ್ಮೆಂಟ್ ಪಾಲಿಸಿ ಏನು ಅಂದರೆ ಅವನು ಯಾವಾಗ ರಿಟೈರ್ ಆಗ್ತಾನೋ ಆ ತಿಂಗಳ ಕೊನೆ ಒಳಗೆ ಅವನಿಗೆ ಬರುವ ಪೆನ್ಷನ್ ಬರಬೇಕು ಅನ್ನೋದು ಒಂದು ಪಾಲಿಸಿ. ಅದಕ್ಕೋಸ್ಕರ ಏನು ಮಾಡಬೇಕು, ಅವ್ರು ರಿಟೈರ್ ಆಗೋಕ್ಕಿಂತ 6 ತಿಂಗಳಿಗಿಂತ ಮುಂಚೆಯೇ ಪ್ರಪೋಸಲ್ ಕಳಿಸಬೇಕು, ಅದು ಸ್ಯಾಂಕ್ಷನ್ ಮಾಡಬೇಕು. ಅವ್ನು ರಿಟೈರ್ ಆಗುವಷ್ಟೊತ್ತಿಗೆ ಅವನ ಪೆನ್ಷನ್ ಸ್ಯಾಂಕ್ಷನ್ ಅವನ ಕೈ ಕೊಡಬೇಕು ಅವರು. ಆದರೆ ರಿಟೈರ್ ಆದಮೇಲೆ ನೆಕ್ಸ್ಟ್ ಮಂತ್ ಹಿ ಮಸ್ಟ್ ರಿಸೀವ್ ದಿ ಪೆನ್ಷನ್. ಅದು ಪಾಲಿಸಿ, ಸ್ಟೇಟ್ ಗೌರ್ಮೆಂಟ್ ಪಾಲಿಸಿನೂ ಅಷ್ಟೇ, ಸೆಂಟ್ರಲ್ ಗೌರ್ಮೆಂಟ್ ಪಾಲಿಸಿನೂ ಅಷ್ಟೇ. ಆದರೆ ಆ ರೂಲ್ಸ್ ಪ್ರಕಾರ ಎಲ್ಲೂ ಕೆಲಸ ಜರುಗ್ತಿಲ್ಲ. ರಿಟೈರ್ ಆದಮೇಲೆ 6 ತಿಂಗಳಾಗಬಹುದು ಅಥವಾ ವರ್ಷನೂ ಆಗ್ಬೋದು, ಹಾಗೂ ಆಗ್ತಾಯಿದೆ. ಅದೇನೆಂದರೆ ಕೆಲಸದಲ್ಲಿ ಗೌರ್ಮೆಂಟು ಸಿಸ್ಟಮ್ ಕೆಲಸ ಮಾಡೋದ್ರ ಮೇಲೆ ಆಧಾರ ಪಟ್ಟಿರುತ್ತೆ. ಇವಾಗ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಇದೆ, ಅವ್ರ ಪೆನ್ಷನ್ ರೂಲ್ಸ್ ಉಂಟು ಅವರಿಗೆ. ಅವರೇ ಮಾಮೂಲಾಗಿ 6 ತಿಂಗಳ ಮುಂಚೆನೋ 8 ತಿಂಗಳ ಮುಂಚೆನೋ ಪ್ರಪೋಸಲ್ ಕಳಿಸ್ತಾರೆ. ಕಳಿಸಿದ ಮೇಲೆ ಡಿಪಾರ್ಟ್ಮೆಂಟ್ ಸ್ಯಾಂಕ್ಷನ್ ಮಾಡ್ತಾರೆ. ಸ್ಯಾಂಕ್ಷನ್ ಮಾಡಿ ಅದು ಅಕೌಂಟೆಂಟ್ ಜನರಲ್ ಇರ್ತಾರೆ, ಅಕೌಂಟೆಂಟ್ ಜನರಲ್ ರಿಲೀಸ್ ಮಾಡಬೇಕಾದ್ರು ಆವಾಗ ಪೆನ್ಷನ್ ಅವರಿಗೆ ಕೊಡ್ತಾರೆ. ಗೌರ್ಮೆಂಟ್ ಟ್ರೆಜರಿ ಮೂಲಕ ಅವರಿಗೆ ಪೆನ್ಷನ್ ಪೇಮೆಂಟ್ ಆಗುತ್ತೆ. ಇವಾಗ ಪೆನ್ಷನ್ ಪೇಮೆಂಟೆಲ್ಲ ಅವ್ರಿಗೆ ಪೆನ್ಷನ್ ಪೇಮೆಂಟ್ ಆರ್ಡರ್ ಅಂತ ಕೊಡ್ತಾರೆ. ಅವ್ರ ಬ್ಯಾಂಕ್ ಅಕೌಂಟಿಗೆ ಅಡ್ಜಸ್ಟ್ ಆಗುತ್ತೆ. ಅವ್ರ ಕ್ಯಾಶ್ಗೆ ಕೊಡೋ ಪದ್ಧತಿ ಇಲ್ಲ ಇವಾಗ. ಮುಂಚೆ ಇತ್ತು, ಇವಾಗ ಕ್ಯಾಶ್ ಕೊಡೋ ಪದ್ಧತಿ ಇಲ್ಲ. ಏನು ಬ್ಯಾಂಕ್ ಅಕೌಂಟಿಗೆ ಅಡ್ಜಸ್ಟ್ ಆಗಬೇಕು. ಅದರಿಂದ ಪೆನ್ಷನ್ ಪ್ರಪೋಸಲ್ಸಲ್ಲಿ ಈ ಪೆನ್ಷನ್ಗೆ ಯಾವ ಬ್ಯಾಂಕ್ ಏನು ಅಕೌಂಟ್ ಇದೆ, ಯಾವ ಅಕೌಂಟಿಗೆ ಅವ್ರಿಗೆ ಪೆನ್ಷನ್ ಕೊಡಬೇಕು ಅಂತ ನಿರ್ದೇಶ ಕೊಟ್ಟರೆ ಆ ಬ್ಯಾಂಕ್ಗೆ ಅಡ್ಜಸ್ಟ್ ಮಾಡಿ ಕೊಡ್ತಾರೆ. ಅದಕ್ಕೆ ಸರ್ವಿಸ್ ಇರುತ್ತೆ. ಎಲ್ಲರಿಗೂ ಪೆನ್ಷನ್ ಬರುತ್ತೆ ಅಂತ ಹೇಳೋಗಿಲ್ಲ. 10 ವರ್ಷ ಮಿನಿಮಮ್ ಸರ್ವಿಸ್ ಇದ್ದರೆ ಪೆನ್ಷನ್ ಬರುತ್ತೆ. 10 ವರ್ಷ ಒಳಗಾಗಿದ್ದು ಪೆನ್ಷನ್ ಬರೋಲ್ಲ. ಆದರೆ ಅವರಿಗೆ ಗ್ರ್ಯಾಜುಯೇಟ್ 2 ಥರ ಕೊಡುವುದುಂಟು. ಸರ್ವಿಸ್ ಗ್ರ್ಯಾಜುಯೇಟ್ ಅಂತ ಒಂದು, ರಿಟೈರ್ಮೆಂಟ್ ಗ್ರ್ಯಾಜುಯೇಟ್ ಅಂತ ಒಂದು. ಪೆನ್ಷನ್ ಇಲ್ಲದೇ ಇದಕ್ಕೆ 10 ವರ್ಷ ಒಳಗೆ ಇದ್ದರೆ ಅವನಿಗೆ 2 ಗ್ರ್ಯಾಜುಯೇಟಿ ಬರುತ್ತೆ, ಪೆನ್ಷನ್ ಮಾತ್ರ ಬರೋಲ್ಲ. 10 ವರ್ಷ ಮೇಲ್ಪಟ್ಟಿದ್ದರೆ ಆ ಪರ್ಸೆಂಟೇಜ್ ಪ್ರಕಾರ ಪೆನ್ಷನ್ ಕೊಡ್ತಾರೆ. ಅವ್ರಿಗೆ ಸರ್ವಿಸ್ ಮ್ಯಾಕ್ಸಿಮಮ್ ಸರ್ವಿಸ್ ಇರುತ್ತೆ. 30 ಇಯರ್ಸ್ ಸರ್ವಿಸ್ ಇದ್ದರೆ ಅದ್ರ ಮೇಲೆ ಆ ಪ್ರಪೋರ್ಷನಾಗಿ ಬರುತ್ತೆ ಅವ್ರಿಗೆ. 30 ಇಯರ್ಸ್ ಕೆಳಗಡೆ ಇದೆ, ಅದು 30 ಸರ್ವೀಸು ಡಿವೈಡ್ ಬೈ 30 ಇಂಟು ಪೇಮೆಂಟ್. ಗೌರ್ಮೆಂಟಲ್ಲಿ ಕೆಲವು ಕಡೆ ನಮ್ಮ ಆಂಧ್ರ ಗೌರ್ಮೆಂಟಲ್ಲಿ ಮಾತ್ರ ಲಾಸ್ಟ್ ಪೇ ಡ್ರಾನ್ ಅಂದರೆ ಅವ್ನು ರಿಟೈರ್ ಆಗೋ ಕಾಲಕ್ಕೆ ಅವನಿಗೆ ಎಷ್ಟು ಬೇಸಿಕ್ ಪೇ ಇರುತ್ತೆ, ಎಷ್ಟು DA ಇರುತ್ತೆ, ಅದ್ರ ಮೂಲಕ ಪೆನ್ಷನ್ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಾರೆ. ಇನ್ನು ಅದರ್ ಗೌರ್ಮೆಂಟ್ ಹೇಗಿರೋ ಅವರ ಅನುಕೂಲ ಪ್ರಕಾರ ಇಟ್ಕೊಂಡಿರ್ತಾರೆ ಅವರು. ಸೆಂಟ್ರಲ್ ಗೌರ್ಮೆಂಟು ಅಷ್ಟೇ.
ಲಾಸ್ಟ್ ಪೇ ಡ್ರಾನ್, ಅವ್ನು ರಿಟೈರ್ ಆಗೋ ತಿಂಗಳಲ್ಲಿ ಅವನು ಎಷ್ಟು ಪೇ ಡ್ರಾ ಮಾಡಿರ್ತಾನೆ, ಎಷ್ಟು ಡಿ ಎ ಡ್ರಾ ಮಾಡ್ತಾರೆ, ಅದ್ರ ಮೇಲೆ ಪೆನ್ಷನ್ ಡಿಸೈಡ್ ಮಾಡಿ ಪೆನ್ಷನ್ ಕೊಡ್ತಾರೆ ಅವರಿಗೆ. ಈ ಪೆನ್ಷನ್ ಮಾತ್ರ ಅವನು ಸಾಯೋವರೆಗೂ ಇರುತ್ತೆ. ಇವಾಗ ಗೌರ್ಮೆಂಟ್ ಸರ್ವಿಸ್ಗೆ ಪೆನ್ಷನ್ ಬರೋದಲ್ಲದೆ ಫ್ಯಾಮಿಲಿ ಪೆನ್ಷನ್ ಕೂಡ ಇಟ್ಟಿದ್ದಾರೆ. ಸಪೋಸ್ ಪೆನ್ಷನ್ ಸತ್ತೋದ್ರೆ ಅವ್ರ ಹೆಂಡತಿಗೆ ಪೆನ್ಷನ್ ಕೊಡ್ತಾರೆ. ಅವ್ರ ಹೆಂಡತಿ ಆದಮೇಲೆ ಕೂಡ ಮದುವೆ ಆಗದೇ ಇದ್ದ ಹೆಣ್ಣು ಎಲ್ಲ ಡೈವರ್ಸ್ ಹೆಣ್ಣು ಇದ್ದರೆ ಅವರಿಗೂ ಕೂಡ ಪೆನ್ಷನ್ ಕೊಡುವಷ್ಟು ಸೌಲಭ್ಯ ಪ್ರತಿ ಗೌರ್ಮೆಂಟು ಮಾಡಿದ್ದಾರೆ. ಪೂರ್ಣಿಮಾ ನವನೀತ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಅವ್ರಿಗೆ ಎನ್ಕರೇಜ್ಮೆಂಟ್ ಕೊಡಿ. ಥ್ಯಾಂಕ್ ಯು.